ಕೇಸ್ ವರ್ಕರ್ ಯಾರು ಸರ್? ಕೇಸ್ ವರ್ಕರ್ FD ಸರ್, ಮೇಘ ಏನು ಒಬ್ಬರೇ ಇರೋದು ಇಸಿ ಕೊಡಕ್ಕೆ? DC ಕೂಡ ಒಬ್ಬರೇ ಸರ್. ಮೊನ್ನೆ ಒಂದು ಬ್ಯಾಂಕಿನ ಕಂಪ್ಲೇಂಟ್ ಬಂದಿದೆ. ಹಾಂ ಸರ್. ಏನಪ್ಪ? ಹಾಂ ಸರ್. ಆ ಬ್ಯಾಂಕಿಗೆ ಜಮೀನು ದೀಡಾಗಿದೆ. ಹಾಂ ಸರ್. ಅದೇನಾಗಿರೋದು ಈ ಸಲ ಬರ್ತಾರೆ. ಹೌದು ಸರ್. ಹಾಂ ಸರ್. ಮತ್ತೆ ಅದನ್ನ ಎಸ್ಕೇಪ್ ಮಾಡಿ ಲೋನ್ ಇಲ್ಲ ಅಂದ್ಕೊಟ್ಟು ಅವ್ರು ಬೇರೆ ರೀತಿ ಮಾರಾಟ ಮಾಡಿದ್ದಾರೆ. ನೀವೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀರಾ. ಇದು ಯಾರು ಉತ್ತರ ಇರೋದು? ಕೆಲವೊಂದು ಅಂತ ಹೇಳ್ಬೇಡ್ರಿ, ಯಾಕೆ ಕೆಲವೊಂದು ಆಗ್ತವೆ. ಇಸಿ ನೀವೇ ಫಸ್ಟ್ ಬ್ಯಾಂಕ್ ಡೀಡ್ ಮಾಡೋದ ನೀವೇ ತಾನೆ. ನೀವು ಡೀಡ್ ಮಾಡ್ಕೊಂಡು ಸಾಲ ಕೊಟ್ಟು ಬ್ಯಾಂಕ್ನವರು ಅವ್ರ ಹೆಸರಿಗೆ ನೆಮ್ಮದಿಯಾಗಿರ್ತಾರೆ. ಮತ್ತೆ ನೀವು ಹಾಕ್ಲಾಗ ಇಸಿ ಅಂತ ದಾಟಿಸಿ ಬೇರೆ ಸೇಲ್ ಮಾಡಿಬಿಟ್ರೆ ಇಸಿ ಕೊಡೋದು ನೀವೇ, ಎಸ್ಕೇಪ್ ಮಾಡಿ ಮುಂದಕ್ಕೆ ದಾಟ್ಸೋದು ನೀವೇ, ರಿಜಿಸ್ಟರ್ ಮಾಡ್ಕೊಡೋದು ನೀವೇ. ಬ್ಯಾಂಕಿನ ಪರಿಸ್ಥಿತಿಯಲ್ಲಿ ಸಾಲ ಕೊಟ್ಟೋದು ಏನಿವೆಲ್ಲ ಯಾಕೆ ಮಾಡ್ತೀರಿ ಇವೆಲ್ಲ? ಎಷ್ಟಾಗತ್ತೀರಿ ದುಡ್ಡು ಇಸಿ ಕೊಡಕ್ಕೆ? ಪ್ರತಿ ವರ್ಷಕ್ಕೆ ಅದೆಲ್ಲಪ್ಪ ಪ್ರಶ್ನೆ. ಸಾಲ ತಗೊಂಡೋದು ನಿಮ್ ಬ್ಯಾಂಕಿಗೆ, ಬ್ಯಾಂಕ್ನವರು ನಿಮ್ಮ ಹತ್ರ ರಿಜಿಸ್ಟರ್ ಮಾಡಿಸಿದ್ದಾರೆ ಬ್ಯಾಂಕ್ ಹೆಸರಿಗೆ. ರಿಜಿಸ್ಟ್ರೇಷನ್ ಆಗಿಯೂ ಕೂಡ ನೀವು ಮತ್ತೆ ಅದನ್ನು ಎಸ್ಕೇಪ್ ಮಾಡಿ ಸಾಲ ಇಲ್ಲ ಅಂತ ಹೇಳ್ಕೊಟ್ಟು ಮಾರಾಟ ಮಾಡಿಸಿದ್ರಲ್ಲ, ಬ್ಯಾಂಕ್ ಗತಿ ಅದು. ಈ ಕೋರ್ಟ್ ನಡೀತಾ ಐತಿ ಈಗ ಬ್ಯಾಂಕಿಂದು. ಯಾಕೆ ಹಿಂಗೆಲ್ಲ ಮಾಡ್ತಾರ? ಯಾರವರು? ಆ ಕೇಸಿಂದ ತಗೊಂಡು ಡೀಟೇಲ್ಸ್ ಕೊಡ್ತಾ ಅವ್ರು ಸಸ್ಪೆಂಡ್ ಮಾಡಿ ರೆಕಮೆಂಡ್ ಮಾಡ್ರಿ, ಬರೀ ರೆಗ್ಯುಲೇಷನ್ ಮಾಡ್ರಿ. ಹೆಸರೇನ್ರಿ? ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ ನಾನು, ವಿತ್ ಡಾಕ್ಯುಮೆಂಟ್. ಸೊ ನನ್ನ ಬಾಯಿ ಮಾತಿಗೆ ಹೇಳ್ತಿಲ್ಲ ನಾನು. ತಮಾಷೆನ? ಸಬ್ ರಿಜಿಸ್ಟರ್ ಆಫೀಸ್ನ ಕೂತ್ಕೊಂಡಾಗ ಕರೆಕ್ಟಾಗಿ ಏನಿತ್ತು ಅದನ್ನು ಮಾಡಿದೆ. ಹೇಳಿದ್ರಿ ಈಗ ಕಲೆಕ್ಷನ್ 90 ನಮಗೆ 60-73% ಅಚೀವ್ಮೆಂಟ್ ಮಾಡಿದೆ ಅಂತ ಮಾಡ್ರಿ. 100% ಮಾಡ್ರಿ, ಬಹಳ ಖುಷಿ ಪಡ್ತೀವಿ. ಬೇರೆದು 100% ಮಾಡ್ಬಿಟ್ರೆ ಸಾರ್ವಜನಿಕರ ಗತಿ ಏನು? ಎಲ್ಲ ಆಗ್ಬಾರ್ದು. ನೋಡಿ ಯಾರವರು? MS ರೈರಯ್ಯ ಸರ್, ಮೇಘ ಅಂತ ಬರ್ತಾನೆ. FD ಮೇಘ ಡೇಟು ನಂಬರ್ ಎಲ್ಲ ಕೊಡ್ತೀವಿ. ರಿಜಿಸ್ಟ್ರೇಷನ್ ನೀವು ಮಾಡ್ಕೊಂಡಿದ್ದೀರಾ, ಬ್ಯಾಂಕಿಗೆ ಮಾಡ್ಕೊಂಡ್ರೆ ಸುತ್ತ ನೀವೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀರಾ. ರಿಜಿಸ್ಟರ್ ಮಾಡಿಕೊಟ್ಟು ಸಾಲ ಕೊಟ್ಟಿದ್ರೆ ಅಂತ ನಿಮ್ಮ ಇಸಿ ಒಳಗೆ ಬಂದಿತ್ತು. ಅದನ್ನು ಮುಂದೆ ದಾಟಿಸಿ ಸಾಲ ಇಲ್ಲ ಅಂತ ಹೇಳ್ಕೊಟ್ಟು ಬೇರೆ ರಿಜಿಸ್ಟರ್ ಮಾಡಿಸಿ 25 ಲಕ್ಷಕ್ಕೆ ಯಾರು ಜವಾಬ್ದಾರಿ ಅದಕ್ಕೆ? ನಿಮ್ಮನ್ನು ಹೊಣೆಗಾರ ಮಾಡೋದ, ಇಸಿ ಕೋಟೆ ಹೊಣೆಗಾರ ಮಾಡೋದ, ಬ್ಯಾಂಕ್ ಹೊಣೆಗಾರ ಆಗ್ಬೇಕ? ಏನ್ ಕೋರ್ಟ್ಗೆ ಹೋಗಿದ್ದಲ್ಲ ನೀವು ಹೇಳ್ಕೊಳ್ಳಲ್ಲ ಆಫೀಸ್ನಾಗ? ಇಲ್ಲ ಸರ್, ನೋಡ್ತೀನಿ ಸರ್. ನಿಮ್ ಜವಾಬ್ದಾರಿ ಕಂಡ್ರಿ, ನೀವು ನೋಡ್ಬೇಕು. 8 ಡಿಪಾರ್ಟ್ಮೆಂಟ್ 8 ನೀವು ಕುತ್ಕೊಳ್ಳೋರು. ಯಾವ ಪೇಪರ್ ಕೂಡ ಸುಮ್ ಕಮ್ಯುನಿಗೆ ಸೈನ್ ಹಾಕ್ತೀರಾ? ಈಸಿಗೆ ಸೈನ್ ಹಾಕಾರ ಯಾರು? ಏನಂತಾನೆ? ಮತ್ತೆ ಇದು ಏನು ಅಂತ ತೆಗಿಸಿ ನೋಡ್ಬೇಕಾರೆ, ಪ್ರತಿ ಪಿಕ್ಚರ್ ತೆಗಿಸಿ ನೋಡ್ಕೊಡ್ಬೇಕಾರೆ. ಮತ್ತೆ ಯಾಕೆ ಹೀಗಾತು ನೋಡೋದಲ್ಲ. ಈಗ ನಾನು ಈಗ ಡೀಟೇಲ್ಸ್ ತಂದು ಕೊಡ್ತೀನಿ, ಉತ್ತರ ಅಲ್ಲಿ ರೇಟಿಂಗ್ನ ಕೊಡ್ಬೇಕು ನನಗೆ. ಇದೊಂದು ಗಂಟೆ ಒಳಗೆ ತರಿಸ್ಕೊಡ್ತೀನಿ. ಕೋರ್ಟ್ಗೆ ಹೋಗಿದ್ರಿ, ಬ್ಯಾಂಕ್ ಅವ್ರ ಗತಿ ಅನ್ರಿ? ಈಗ ಸಾಲ ತಗೊಂಡು ಸಾಲ ಇಲ್ಲ ಅಂತ ಹೇಳ್ಕೊಟ್ಟು ಬೇರೆ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟು ಮಾಡ್ಕೊಂಬಿಟ್ರೆ ಬ್ಯಾಂಕ್ ಸಾಲ ಕೊಟ್ಟೋ ಗತಿ ಅದು. ನೋಡಪ್ಪ, ನನಗೆ ಅದೇನ್ ಮಾಡ್ತೀನಿ, ನನಗೆ ಅದು ಡೀಟೇಲ್ಸ್ ಕೊಡ್ತೀನಿ, ಸಸ್ಪೆಂಡ್ ರೆಕಮೆಂಡ್ ಮಾಡಿ ಕಳಿಸ್ತಾ ಇರಿ, ಹೇಳ್ತೀನಿ.